ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸಣ್ಣ ಟ್ರಿಪ್ ಓಕೆ, ಕುಂಬಳೆ ಫಾಲ್ಸಿಗೆ ಬಂದಿದ್ದೇವೆ. ಸೊ ಬರ್ತಾ ಇರುವಾಗಂತೂ ಆಫ್ ರೋಡ್ ಅಂತೂ ಸಖತ್ತಾಗಿತ್ತು. ಸೊ ಇನ್ನೇನು ಫಾಲ್ಸ್ ಹತ್ರ ಇದ್ದೇವೆ, ಅಲ್ಲಿ ಫಾಲ್ಸು. ಸೊ ಬೆಳಿಗ್ಗೆ ಕಲ್ಕಿ ಮೂವಿ ನೋಡಿಕೊಂಡು ಇವಾಗ ಫಾಲ್ಸ್ ಕಡೆಗೆ ನಮ್ಮ ಪಯಣ. ಸೊ ಆಫ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಓಕೆ, ನಮ್ಮೊಟ್ಟಿಗೆ 3 ಎಕ್ಸ್ಪಲ್ಸ್ ಇತ್ತು. ಏನೋ ಬಂದಿ ఇది కాదే కలిగాలం. ವಾವ್, ಸೂಪರ್ ಓಕೆ, ಸೂಪರ್. ನಿಜ ಹೇಳ್ತಾನೆ ನೋಡಿ, ಎಂಥ ಲೊಕೇಶನ್. ಓಕೆ, ಸೂಪರ್, ಒನ್ ಆಫ್ ದ ಸೂಪರ್ ಪ್ಲೇಸ್ ನಾನು ನೋಡಿದಲ್ಲಿ. ಜಲಪಾತದಲ್ಲಿ ಇದು ನನ್ನ ಸೆಕೆಂಡ್. ಓಕೆ, ಫಸ್ಟ್ ಒಂದು ಬಾಹುಬಲಿ, ಇದು ನಮ್ಮದು. ಸೊ ಸೂಪರ್. ಅಣ್ಣನಿಗೆ 20 ವರ್ಷ. ಅಣ್ಣ 3ನೇ ಕ್ಲಾಸ್ ಮಗು ಥರ ಆಟಾಡ್ತಿದ್ದಾನೆ. ಸೊ ಫಾಲ್ಸ್ ಎಲ್ಲ ನೋಡಿ ಆಯಿತು. ಆ್ಯಕ್ಚುಲ್ ಆಗಿ ಸೂಪರ್ ಆಗಿದೆ. ಓಕೆ, ಸೊ ಖಂಡಿತ ನೀವು ಬರಲ್ಲ ಅಂತಂದರೆ ಬರಬಹುದು, ಬಟ್ ಬರೋದಾದರೆ ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ, ಈ ಥರ ಜಾಲಿ ಮಾಡಿಕೊಂಡು. ಆ್ಯಂಡ್ ನಿಮ್ಮ ಬೈಕ್ ಕೂಡ ತರುವಂಥದ್ದು ಕೂಡ ಫುಲ್ ಒಳ್ಳೆ ಬೈಕ್, ಆಫ್ ರೋಡ್ ಬೈಕ್ ಆಗಿರಲಿ. ಎಕ್ಸ್ಪಲ್ಸ್. ಸೊ ಹಾಗೆ ಬುಲೆಟ್ ಬೇಡ. ಸೊ ನಾವೆಲ್ಲ ಒಂದಿಲ್ಲಿ ಜಾಲಿ ಮಾಡಿದ್ವಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಫಾಲ್ಸ್ ಆಗಿತ್ತಣ್ಣ, ಚೆನ್ನಾಗಿದೆ, ಸೂಪರ್. ಎಸ್. ಸೊ ಫಾಲ್ಸ್ ಎಲ್ಲ ಆಯಿತು, ಇನ್ನು ವಾಪಸ್ ಮನೆಗೆ ಹಾಗೆ. ಓಕೆ, ಸೊ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಮಾಡಬೇಕು. ಇಲ್ಲ ಎಂತ ಕೆಲಸ ಇಲ್ಲ. ಸೊ ಜಾಲಿ ಮಾಡ್ಲಿಕ್ಕೆ ಉಂಬಳೆ ಫಾಲ್ಸು. ಸೊ PGCTಗೆ ಓದ್ಲಿಕ್ಕೆ ಉಂಟು. ಎಂಟ್ರಿ ಟಿಕೆಟ್ ಎಲ್ಲ ಎಂತದೂ ಇಲ್ಲ, ನೀವು ಬೇಕಾದ್ರೆ ಕೊಡ್ಬೋದು. ಓಕೆ, ಸೊ ಇನ್ನು ಆಫ್ ರೋಡ್ ವಾಪಸ್. ಓಕೆ, ಸುಳ್ಯಕ್ಕೆ ಚಲೋ. ಮೆಲ್ಲ. ಸೊ ಆಫ್ ರೋಡ್ ಬರ್ತಾ ಗಾಡಿ ಬಾ ಒಂದು ಗಾಡಿ ಈಗ ಮಲಗಿದೆ. ಆಕ್ಚುಲಿ ಆ ಗಾಡಿಗೆ ಟೈರ್ ಅಲ್ಲಿ ಎಂತ ಗ್ರಿಪ್ ಇರಲಿಲ್ಲ ಆಯ್ತಾ, ಜಸ್ಟ್ ನಮ್ಮ ಇಡ್ಲಿ ಯಾವ ಥರ ಇರುತ್ತೆ ಆ ಥರ ಫುಲ್ ನೈಸ್ ಇರ್ತಿತ್ತು. ಸೊ ಈ ಸೈಡಿಂದ ಇನ್ನೊಂದು ಗಾಡಿ. ಸೊ ಈಗ ಹೋಗ್ತಾ ಇರುವಾಗ ಆಕ್ಚುಲಿ ಬರುವಾಗ ವಿಡಿಯೋ ಮಾಡಬೇಕಿತ್ತು, ಈಗ ನಾ ಜಾರ್ತಿದ್ದೆ. ಸೊ ಬರುವಾಗ ವಿಡಿಯೋ ಮಾಡಬೇಕಿತ್ತು, ಆಗಲಿಲ್ಲ. ಸೊ ಹೋಗುವಾಗ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಇವಾಗ ರಿವರ್ ಕ್ರಾಸಿಂಗ್ ಕೂಡ ಇದೆ. ಸ್ವಲ್ಪ ನಂಬರ್ ಪ್ಲೇಟ್ ಹೀಗಾಗಿದೆ ಅಂತ ಇಲ್ವಾ, ನಂಬರ್ ಪ್ಲೇಟನ್ನು ಸ್ವಲ್ಪ ಹೀಗದ. ಪೈ. ಹಾಗೆ ವಾಪಸ್ ರಿಟರ್ನ್ ಬರ್ತಾ ಇರುವಾಗ ಸ್ವಲ್ಪ ಅಲ್ಲಿ ಜಾರಿ ಸ್ವಲ್ಪ ಒಂದು ಇಶ್ಯೂ ಆಯ್ತು. ಅಣ್ಣನ ಗಾಡಿ ಫುಲ್ ಜಾರಿ, ಇವರಿಗಿಂತ ಆಗ್ಲಿಲ್ಲ ಪುಣ್ಯಕ್ಕೆ. ಇದರಲ್ಲಿ ಚಿಂತನ್ ಮತ್ತೆ ಪ್ರಣವ್ ಇದ್ದಾರೆ. ವಾಪಸ್ ಹೇಳೋದು ಸೇಫ್ ಆಗಿದ್ದಾರೆ. ಎಸ್. ಸೊ ಗೇರ್ ಬೆಂಡ್ ಆಗಿದೆ, ಗೇರ್ ಬೆಂಡ್ ಆಗಿದೆ. ಇದು ಆಕ್ಚುಲಿ ಈ ತರ ಇರ್ಬೇಕಿತ್ತು. ಓಕೆ, ಈ ತರ ಇರ್ಬೇಕಿತ್ತು, ಬಟ್ ಅದು ಕಟ್ ಆಗಿ ಸ್ವಲ್ಪ ಉಲ್ಟಾ ಆಗಿದೆ. ಹೀಗೆಲ್ಲ ಆಗಿದೆ. ಗೇರ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಉಂಟು ನೋಡಿ. ನಮ್ಮ ಗೇರ್ ತೋರಿಸಿ ಜಾಸ್ತಿ ಆಗಿತ್ತು, ಬೆಂಡ್ ಆಗಿತ್ತು. ಈಗ ಸ್ವಲ್ಪ ಸ್ಪ್ಯಾನರ್ ಹಾಕಿ, ಹೌದು ಗಾಡಿ ಕೂಡ ಕಟ್ ಆಗಿದೆ. ಅಣ್ಣ ಅದಕ್ಕೆ 3,500 ಕೊಟ್ಟಿದ್ದ, ಬಟ್ ಗಾಡಿಗೆ ಅಂತ ಆಗಿಲ್ಲ ಸಾಕು. ಆ ಗಾಡಿಯಿಂದ ಅಷ್ಟು ದಿವಸ ಆಗಿದೆ. ಈಗ ಗಾಡಲ್ಲಿ ಇತ್ತು, ಕೈಗೆ ಎಂತ ಆಗಿಲ್ಲ. ನೀವು ಕೂಡ ಆ ಥರ ಒಂದು ಗಾಡಿ ಹಾಕಿಸಿ ಸುಮ್ಮನೆ, ಆ ಸಣ್ಣದೆಲ್ಲ ಹಾಕೋದಲ್ಲ. ಹಾ, ಗೇರ್ ಹಾಕಿ ಇದೀಗ ತೆಗೆದ್ರು ಒಳ್ಳೆ ಅಂತ ಸ್ಪ್ಯಾನರ್ ಅಲ್ಲಿ. ಗೇರ್ ಹಾಕ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೆಕೆಂಡ್ ಗೇರ್ ನ್ಯೂಟ್ರಲ್.
ಸೊ ಜಾಲಿ ಮಾಡುವ ಅಂಥೇಳಿ ಉಂಬಳೆ ಫಾಲ್ಸ್ ಹೇಳಿ ಬಂದ್ವಿ. ಬಟ್ ಸ್ವಲ್ಪ ಕಿರಿಕೆಲ್ಲ ಆಗ್ತಾ ಉಂಟು ಇಲ್ಲಿ. ಅದು ತೆಗಿಸಿ ಆಗುದ್ರೆ ತೆಗಿ. ಟ್ಯಾಂಕಿ ಲೈಟ್ ಆಗಿ ತಾಗಿದೆ, ಇದೆಲ್ಲ ಫುಲ್ ಮಣ್ಣು. ಕುಂಡೆಗೆ ಬೇರೆ ಎಂತ ಪ್ರಾಬ್ಲಮ್ ಆಗಿಲ್ಲ, ಅಷ್ಟೇ ಗೇರು ಮತ್ತೆ ಫ್ರಂಟ್ ಸ್ವಲ್ಪ ತಾಗಿದೆ ಅಷ್ಟೇ. ಸೆಕೆಂಡ್ ಗೇರ್ ಥರ್ಡ್ ಎಲ್ಲ ಆಗ್ಬೋದಲ್ಲ. ಸೊ ಆಯ್ತು, ಹೀಗೆಲ್ಲ ಆಯ್ತು. ಸೊ ಇನ್ನು ಚಲೋ ಸುಳ್ಯಕ್ಕೆ ಹೋಗಿ ಆಗುದ ರಿಪೇರ್ ಮಾಡ್ಲಿಕ್ಕೆ ಆಗ್ತದೆ ನೋಡು. ಸೊ ನೋಡಿದ್ರಲ್ಲ, ಈ ಒಂದು ಸಣ್ಣದಾಗಿರುವಂತಹ ವ್ಲಾಗು ಉಂಬಳೆ ಫಾಲ್ಸ್ ಅಂತ ಹೇಳುವಂಥದ್ದು ಫಾಲ್ಸ್ ಹೆಸರು. ಸೊ ನಿಮಗೆ ನಾರ್ಮಲಾಗಿ ಮಡಿಕೇರಿಯಿಂದ ಸುಳ್ಯ ಸೈಡ್ಗೆ ಬರ್ತಾ ಇರುವಾಗ ಸಂಪಾಜೆ ಗೇಟ್ ಹತ್ರ ಬರುವಾಗ ಸಿಗ್ತದೆ. ಓಕೆ, ಸೊ ಒಳಗಡೆ ಸುಮಾರು ಹೋಗ್ಲಿಕ್ಕಿದೆ. ಆ್ಯಕ್ಚುಲಿ ಮೇ ಬಿ ಜೀಪ್ ಆದರೆ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಜೀಪ್ ಅಂತಹ ಗಾಡಿಗಳು ಅಂದರೆ ಜೀಪು, ಥಾರ್ ಅಂತಹ ಗಾಡಿಗಳಾದರೆ ಆರಾಮ್ಸೆ ಹೋಗ್ಬೋದು, ಸ್ವಲ್ಪ ಜಾಲಿ ಮಾಡಿಕೊಂಡು ಲೈಟಾಗಿ ಆಫ್ ರೋಡ್ ಫೀಲ್ ಮಾಡಿಕೊಂಡು ಅಂತಹ ಗಾಡಿಗಳಲ್ಲಿ. ಆ್ಯಂಡ್ ನಾರ್ಮಲ್ ಬೈಕ್ ಆದರೆ ಹೆವಿ ಕಷ್ಟ ಇದೆ, ಹೆವಿ ಕಷ್ಟ. ಮಳೆಗಾಲದಲ್ಲಿ ಅಂದರೆ ಆ ಥರದ ಪ್ಲೇಸಿಗೆ ಮಳೆಗಾಲದಲ್ಲಿ ವಿಸಿಟ್ ಕೊಡಬೇಕು ಕೂಡ. ಆ್ಯಂಡ್ ನಾರ್ಮಲ್ ಬೈಕಾದರೆ ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು. ಸೊ ಆಫ್ ರೋಡ್ ಬೈಕ್ ಆದರೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ನೋಡ್ಕೊಳ್ಳಿ, ಜಾಗ್ರತೆಯಿಂದ ಹೋಗಿ ಅಂತ ಹೇಳ್ತೀನಿ. ಅಂದರೆ ಖಂಡಿತ ಈ ಟೈಮಲ್ಲಿ ಹೋಗ್ಬೋದು. ಅದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಥರ ಏನೋ ಇದೆ. ಅಂದರೆ ನಾರ್ಮಲಾಗಿ ಹೋದ ತಕ್ಷಣ ಒಂದು ವ್ಯೂ ಪಾಯಿಂಟ್ ಇರುವಂಥದ್ದು, ಅಂದರೆ ಟಿಕೆಟ್ ಎಂಟ್ರಿ ಫೀಸ್ ಆ ಥರದ ಪ್ಲೇಸ್ ಅಲ್ಲ. ನಾರ್ಮಲ್ ಆಗಿ ಒಂದು ಹಳ್ಳಿ ಪ್ಲೇಸಲ್ಲಿ ಫುಲ್ ಒಳಗಡೆ ಹೋಗಿ ಆಫ್ ರೋಡ್ ಅಂತೂ ಸಾಕಾಗಿ ಹೋಗ್ತದೆ. ಬೆನ್ನು ಮೂಳೆ ಅಂತೂ ಡಗಡಗ. ಅಂದರೆ ಆ್ಯಕ್ಚುಲಿ ಆ ದಿವಸ ನಾನು ಕಲ್ಕಿ ಮೂವಿ ನೋಡಿ ಬೆಳಿಗ್ಗೆ ಒಬ್ಬನೇ ಪುತ್ತೂರಿಗೆ ಹೋಗಿ ಮೂವಿ ನೋಡಿ ಆಫ್ಟರ್ನೂನ್ ಫ್ರೆಂಡ್ಸ್ ಒಟ್ಟಿಗೆ ಜಾಯಿನ್ ಆಗಿ ಅಲ್ಲಿಗೆ ಹೋಗಿ ಸೊ ಅಷ್ಟೆಲ್ಲ ಜಾಲಿ ಮಾಡಿರುವಂಥದ್ದು. ಅದೊಂಥರ ಅಂತ. ಸೊ ಈ ಪ್ಲೇಸ್ ಒಂದು ಅಂಡರ್ ರೇಟೆಡ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೂಪರ್ಬ್ ಆಗಿದೆ. ವಾಟರ್ ಫಾಲ್ಸ್ ಇದೆಯಲ್ಲ, ಸೂಪರ್ಬ್ ಆಗಿದೆ. ನಾನು ಹೇಳಿರೋ ಹಾಗೆಯೇ ಇದು ನಾನು ನೋಡಿದ್ರಲ್ಲಿ 2ನೇ ಬೆಸ್ಟ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಒಂದು ಬಾಹುಬಲಿದು ಒಂದು ಶೂಟಿಂಗ್ ಮಾಡಿದ ಒಂದು ಪ್ಲೇಸು ಕೆಳಗಡೆ ಕೊಚ್ಚಿ ಹತ್ರ. ಓಕೆ, ಸೊ ಅಲ್ಲಿ ಅದು ದಿ ಬೆಸ್ಟ್ ನಾನು ನೋಡಿದ್ರಲ್ಲಿ ದೊಡ್ಡ ಜಲಪಾತ. ಅದನ್ನು ಬಿಟ್ಟರೆ ಇದು ಸೂಪರ್ಬ್ ಆಗಿತ್ತು, ಬೆಸ್ಟ್ ಇತ್ತು ಅಂತ ಹೇಳ್ಬೋದು. ಜಾಗ್ರತೆ ಅಂದರೆ ಮಳೆಗಾಲದಲ್ಲಿ ಹೋಗುವಾಗ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ. ಅಂದರೆ ನೀರು ಉಂಟು, ಈಜಾಡ್ತೇವೆ, ಈಜಲಿಕ್ಕೆ ಬರ್ತಂತೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾರೇ ಹೋಗೋದಾದ್ರು. ಸೊ ನಂಗಂತೂ ಖುಷಿ ಆಯಿತು, ಒಂಥರ ಕಾಲೇಜ್ ಎಂಡ್ ಆಯಿತು, ಫ್ರೆಂಡ್ಸ್ ಒಟ್ಟಿಗೆ ಒಂದು ಲಾಸ್ಟ್ ಟ್ರಿಪ್ ಮೇ ಬಿ. ಸೊ ಹಾಗೆ ಒಂಥರ ಒಳ್ಳೆ ಫೀಲ್ ಇತ್ತು ಕೂಡ ಅಂತ ಹೇಳ್ತಾ. ಸೊ ಖಂಡಿತ ಹೋಗಿ ಸುಳ್ಯದಿಂದ ಆರಾಮ್ಸೆ ಹೋಗ್ಬೋದು. ಎಷ್ಟು ಒಂದು 18-20-30 ಕಿಲೋಮೀಟ್ರ್ ಮ್ಯಾಕ್ಸಿಮಮ್, ಅಂದರೆ ಆಫ್ ರೋಡ್ ಸೇರಿಸಿ. ಸೊ ಆಫ್ ರೋಡ್ ಅಂತೂ ಹೆವಿ ಇದೆ ಅಂತ ಹೇಳ್ಬೋದು. ಸೊ ಅಷ್ಟು ಜಾಗ್ರತೆಯಿಂದ ಹೋಗೋದಾದರೆ ಖಂಡಿತ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ. ಸೊ ಫ್ರೆಂಡ್ಸಿಗೆ ಕೂಡ ಜಾಲಿ ಇತ್ತು. ಸೊ ಅದಾದಮೇಲೆ ನಾವು ಬೈಕೇನೋ ಡ್ಯಾಮೇಜ್ ಆಗಿತ್ತು, ಅದನ್ನಲ್ಲಿ ಸರಿ ಮಾಡಿಸಿ ಗಾರ್ಡನ್ ತೆಗೆಸಿ ಸೊ ಹಾಗೆ ಮನೆಗೆ ಬಂದ್ವಿ. ಸೊ ಇದಿಷ್ಟು ನನ್ನ ಒಂದು ಡಿಸ್ಕವರಿಂಗ್ ದ ಹಿಡನ್ ಪ್ಲೇಸಸ್ ವ್ಲಾಗು. ಓಕೆ, ಸೊ ಖಂಡಿತ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KC ಶೋ. ಬಾಯ್.